ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಅದ್ಭುತ ಪ್ರಯಾಣಕ್ಕೆ ಹೋಗುತ್ತಿದ್ದೇವೆ. ರಾಮಾಯಣದ ಆಳವಾದ ರಹಸ್ಯಗಳ ಜಗತ್ತಿಗೆ. ನಾವೆಲ್ಲರೂ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತನ ಕಥೆಗಳನ್ನು ಕೇಳಿದ್ದೇವೆ. ಆದರೆ ಈ ಮಹಾಕಾವ್ಯದಲ್ಲಿ ಇನ್ನೂ ಅನೇಕ ಅಜ್ಞಾತ ಮತ್ತು ರಹಸ್ಯಮಯ ಸತ್ಯಗಳು ಅಡಗಿವೆ. ಇವು ನಮ್ಮ ಮನಸ್ಸನ್ನು ಆಶ್ಚರ್ಯದಿಂದ ತುಂಬಿಸುತ್ತವೆ. ಮೊದಲು ನಾವು ಶಾಂತಿಯ ಬಗ್ಗೆ ಮಾತನಾಡೋಣ. ಅವಳು ದಶರಥ ಮಹಾರಾಜನ ಮೊದಲ ಮಗಳು. ಆದರೆ ಅವಳ ಕಥೆ ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ದಶರಥನು ತನ್ನ ಸಹೋದರಿ ವರ್ಷಿಣಿಗೆ ಮಾಡಿದ ಭರವಸೆಯ ಪ್ರಕಾರ ಶಾಂತಿಯನ್ನು ಅಂಗದೇಶದ ರಾಜ ರೋಮಪಾದನಿಗೆ ದತ್ತುಕೊಟ್ಟನು. ಈ ಸರಳ ನಿರ್ಧಾರವೇ ನಂತರ ಅಯೋಧ್ಯೆಯಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಯಿತು. ಒಂದು ದಿನ ಶಾಂತಿ ಮತ್ತು ರೋಮಪಾದ ಮಾತನಾಡುತ್ತಿದ್ದಾಗ ಒಬ್ಬ ಬ್ರಾಹ್ಮಣ ಸಹಾಯಕ್ಕಾಗಿ ಬಂದನು. ಆದರೆ ಅವನು ನಿರ್ಲಕ್ಷಿಸಿದರು. ಇದರಿಂದ ಕೋಪಗೊಂಡ ಇಂದ್ರದೇವರು ಮಳೆಯನ್ನು ನಿಲ್ಲಿಸಿದನು. ಈ ಶಾಪದಿಂದ ಮುಕ್ತಿ ಪಡೆಯಲು ರೋಮಪಾದನು ಋಷ್ಯಶೃಂಗ ಮುನಿಯನ್ನು ಆಹ್ವಾನಿಸಿದನು. ಶಾಂತಿ ಮತ್ತು ಋಷ್ಯಶೃಂಗರ ವಿವಾಹವಾಯಿತು. ನಂತರ ಇವರೇ ದಶರಥನ ಪುತ್ರಕಾಮೇಷ್ಟಿ ಯಜ್ಞವನ್ನು ನಡೆಸಿದರು. ಈಗ ಊರ್ಮಿಳೆಯ ಅದ್ಭುತ ತ್ಯಾಗದ ಬಗ್ಗೆ ಮಾತನಾಡೋಣ. ಲಕ್ಷ್ಮಣನ ಪತ್ನಿ ಊರ್ಮಿಳೆ ಕೂಡ ವನವಾಸಕ್ಕೆ ಬರಲು ಬಯಸಿದ್ದಳು. ಆದರೆ ಲಕ್ಷ್ಮಣನು ಅವಳನ್ನು ಅಯೋಧ್ಯೆಯಲ್ಲೇ ಇರಿಸಿದನು. ವನದಲ್ಲಿ ರಾಮ ಮತ್ತು ಸೀತೆಯನ್ನು ರಕ್ಷಿಸಲು ಲಕ್ಷ್ಮಣನು 14 ವರ್ಷಗಳ ಕಾಲ ಎಚ್ಚರವಾಗಿರಬೇಕಾಗಿತ್ತು. ಅವನು ನಿದ್ರಾದೇವಿಯನ್ನು ಪ್ರಾರ್ಥಿಸಿದನು. ನಿದ್ರಾದೇವಿ ಹೇಳಿದಳು, ಸಮತೋಲನಕ್ಕಾಗಿ ಬೇರೆಯವರು ಅವನ ಬದಲಿಗೆ ನಿದ್ರಿಸಬೇಕು. ಲಕ್ಷ್ಮಣನು ತನ್ನ ಪ್ರಿಯ ಪತ್ನಿ ಊರ್ಮಿಳೆಯ ಹೆಸರನ್ನು ಹೇಳಿದನು. ಊರ್ಮಿಳೆ ಸಂತೋಷದಿಂದ ಒಪ್ಪಿಕೊಂಡಳು ಮತ್ತು 14 ವರ್ಷಗಳ ಕಾಲ ನಿದ್ರಿಸಿದಳು. ಈ ತ್ಯಾಗದಿಂದಾಗಿಯೇ ಲಕ್ಷ್ಮಣನು ಮೇಘನಾದನನ್ನು ಸೋಲಿಸಲು ಸಾಧ್ಯವಾಯಿತು. ಇನ್ನೊಂದು ಆಶ್ಚರ್ಯಕರ ಸತ್ಯ, ಲಕ್ಷ್ಮಣ ರೇಖೆಯ ಬಗ್ಗೆ. ನಾವೆಲ್ಲರೂ ಈ ಪ್ರಸಿದ್ಧ ರೇಖೆಯ ಬಗ್ಗೆ ಕೇಳಿದ್ದೇವೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ವಾಲ್ಮೀಕಿಯ ಮೂಲ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆಯ ಉಲ್ಲೇಖವೇ ಇಲ್ಲ. ಇದು ನಂತರದ ಪ್ರಾದೇಶಿಕ ಆವೃತ್ತಿಗಳಲ್ಲಿ, ವಿಶೇಷವಾಗಿ ತುಳಸೀದಾಸರ ರಾಮಚರಿತ ಮಾನಸದಲ್ಲಿ ಸೇರಿಸಲಾಗಿದೆ. ಇದು ನಮಗೆ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ಸೀತೆಯ ಅಪಹರಣ ಅನಿವಾರ್ಯವಾಗಿತ್ತೇ ಅಥವಾ ಅದನ್ನು ತಡೆಯಬಹುದಿತ್ತೇ? ರಾವಣನ ಬಗ್ಗೆಯೂ ಅನೇಕ ರಹಸ್ಯಗಳಿವೆ. ಅವನು ಕೇವಲ ಖಳನಾಯಕನಲ್ಲ, ಅವನು ಮಹಾನ್ ವಿದ್ವಾಂಸ, ಶಿವಭಕ್ತ ಮತ್ತು ಸಂಗೀತಜ್ಞನೂ ಆಗಿದ್ದನು. ಲಂಕೆಯನ್ನು ಅವನು ನಿರ್ಮಿಸಲಿಲ್ಲ, ಅದನ್ನು ವಿಶ್ವಕರ್ಮನು ಕುಬೇರನಿಗಾಗಿ ನಿರ್ಮಿಸಿದ್ದನು. ರಾವಣನು ತನ್ನ ಸಹೋದರ ಕುಬೇರನನ್ನು ಸೋಲಿಸಿ ಲಂಕೆಯನ್ನು ಆಕ್ರಮಿಸಿಕೊಂಡನು. ಅಹಿರಾವಣನ ಕಥೆಯು ಬಹಳ ಆಸಕ್ತಿದಾಯಕವಾಗಿದೆ. ಅವನು ರಾವಣನ ಸಹೋದರ ಮತ್ತು ಪಾತಾಳಲೋಕದ ರಾಜ. ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳಲೋಕಕ್ಕೆ ಕರೆದೊಯ್ದನು. ಹನುಮಂತನು ಅವರನ್ನು ರಕ್ಷಿಸಲು ಪಾತಾಳಲೋಕಕ್ಕೆ ಹೋಗಬೇಕಾಯಿತು. ಈ ಕಥೆ ಕೆಲವು ಪ್ರಾದೇಶಿಕ ಆವೃತ್ತಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಹನುಮಂತನ ಮಗನ ಬಗ್ಗೆಯೂ ಕೆಲವು ಕಥೆಗಳಿವೆ. ಮಗನಧ್ವಜ ಎಂಬ ಹೆಸರಿನ ಈ ಪಾತ್ರವು ಕೆಲವು ಆವೃತ್ತಿಗಳಲ್ಲಿ ಕಂಡುಬರುತ್ತದೆ. ಹನುಮಂತನು ಸಮುದ್ರವನ್ನು ದಾಟುವಾಗ ಅವನ ಬೆವಲಿನ ಹನಿಯಿಂದ ಮಕರಧ್ವಜ ಹುಟ್ಟಿದನೆಂದು ಹೇಳಲಾಗುತ್ತದೆ. ಸೀತೆಯ ಪೂರ್ವಜನ್ಮದ ಬಗ್ಗೆಯೂ ಆಸಕ್ತಿಕರ ಕಥೆಗಳಿವೆ. ಕೆಲವು ಆವೃತ್ತಿಗಳ ಪ್ರಕಾರ ಅವಳು ಪೂರ್ವಜನ್ಮದಲ್ಲಿ ವೇದವತಿ ಎಂಬ ಋಷಿಕನ್ಯೆಯಾಗಿದ್ದಳು. ರಾವಣನು ಅವಳನ್ನು ಅವಮಾನಿಸಿದ್ದರಿಂದ ಅವಳು ಅವನ ವಿನಾಶಕ್ಕೆ ಕಾರಣವಾಗುವೆನೆಂದು ಶಾಪ ಕೊಟ್ಟಿದ್ದಳು. ಈ ಎಲ್ಲ ಕಥೆಗಳು ನಮಗೆ ತೋರಿಸುವುದು ರಾಮಾಯಣವು ಕೇವಲ ಒಂದು ಸರಳ ಕಥೆಯಲ್ಲ, ಅದು ಅನೇಕ ಪದರಗಳನ್ನು ಹೊಂದಿರುವ ಸಂಕೀರ್ಣ ಮಹಾಕಾವ್ಯ. ಪ್ರತಿ ಪಾತ್ರದ ಹಿಂದೆ ಆಳವಾದ ಅರ್ಥಗಳು ಮತ್ತು ಸಂದೇಶಗಳಿವೆ. ಈ ರಹಸ್ಯಗಳು ನಮ್ಮ ಪೂರ್ವಜರ ಕಲ್ಪನಾ ಶಕ್ತಿಯನ್ನು ಮತ್ತು ಬುದ್ಧಿವಂತಿಕೆಯನ್ನು ತೋರಿಸುತ್ತವೆ. ಅವರು ಸರಳ ಕಥೆಗಳ ಮೂಲಕ ಜೀವನದ ಸಂಕೀರ್ಣ ಸತ್ಯಗಳನ್ನು ಹೇಳಿದ್ದಾರೆ. ಇಂದಿನ ಈ ಪ್ರಯಾಣದಲ್ಲಿ ನಾವು ಕೇವಲ ಕೆಲವು ರಹಸ್ಯಗಳನ್ನು ಮಾತ್ರ ಸ್ಪರ್ಶಿಸಿದ್ದೇವೆ. ರಾಮಾಯಣದಲ್ಲಿ ಇನ್ನೂ ಅನೇಕ ಅಜ್ಞಾತ ಕಥೆಗಳು ಮತ್ತು ಪಾತ್ರಗಳಿವೆ. ಪ್ರತಿ ಬಾರಿ ನಾವು ಈ ಮಹಾಕಾವ್ಯವನ್ನು ಓದಿದಾಗ
ಹೊಸ ಅರ್ಥಗಳು ಮತ್ತು ಸಂದೇಶಗಳು ಕಂಡುಬರುತ್ತವೆ. ಇದೇ ರಾಮಾಯಣದ ಶಾಶ್ವತ ಮಹತ್ವ.